ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಶಂಭುಲಿಂಗ ದೇವತಾಭ್ಯೋ ನಮಃ. ಜಗದಾದಿ ಜಗದ್ಗುರು ರೇಣುಕಾಚಾರ್ಯ ಪಂಚಾಚಾರ್ಯ ಬಸವಾದಿ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಇವಾಗ ವಿಶೇಷವಾದಂಥ ಹೋಳಿ ಹಬ್ಬ ಏಕೆ ಆಚರಣೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯೂ ಸಹ ಬರ್ತಾ ಇರುತ್ತೆ. ವಿಶೇಷವಾಗಿರ್ತಕ್ಕಂಥ ಹೋಳಿ ಹಬ್ಬ ಯಾಕೆ ಮಾಡಬೇಕಂದ್ರೆ ಪುರಾತನವಾದಂಥ ಇತಿಹಾಸವನ್ನು ಇದಕ್ಕೆ ಇದೆ. ಪರಮಾತ್ಮ ಶಿವ, ಏನು ಶಿವ ಅಂತಂದು ಹೇಳ್ತೀವಿ, ಶಂಭುಲಿಂಗ ಅಂತಂದು ಹೇಳ್ತೀವಿ. ಈ ಪರಮಾತ್ಮ ಭೋಲೆನಾಥ ಧ್ಯಾನದಲ್ಲಿ ಮಗ್ನನಾಗಿರುವಾಗ ಕಾಮದೇವ ಬಂದು ಭಗವಂತ ಪರಮಾತ್ಮನ ಧ್ಯಾನವನ್ನು ಭಂಗ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ಬಂದು ತನ್ನ ಕಾಮಬಾಣಗಳನ್ನು ಪರಮಾತ್ಮನಿಗೆ ಹೊಡೆಯಲು ಪ್ರಾರಂಭವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಭಗವಂತ ಪರಮಾತ್ಮ ಧ್ಯಾನದಲ್ಲಿ ಹಾಗೆ ಧ್ಯಾನಸ್ಥನಾಗಿರ್ತಾನೆ. ಆ ಸಮಯದಲ್ಲಿ ಕಾಮಧನ ಇನ್ನೂ ಸಿಟ್ಟಿನಲ್ಲಿ ಕೋಪದಲ್ಲಿ ಬಂದು ಭಗವಂತನ ಭೋಲೆನಾಥನ ಧ್ಯಾನವನ್ನು ಹೇಗೆ ಭಂಗವನ್ನು ಮಾಡಬೇಕು ಅನ್ನೋಂಥ ವಿಚಾರವನ್ನು ಮಾಡುತ್ತಾ ಭೋಲೆನಾಥನ ಮೂರನೇ ಕಣ್ಣು ತ್ರಿಲೋಕ್ಯನಾಥ ತ್ರಿನೇತ್ರಿಧಾರಿಯಾಗಿರ್ತಕ್ಕಂಥ ಮೂರನೇ ಕಣ್ಣಿಗೆ ಈ ಅಸ್ತ್ರವನ್ನು ಬಿಟ್ಟರೆ ಭಗವಂತನ ಭೋಲೆನಾಥನ ಈ ಪರಮಾತ್ಮನ ತ್ರಿಲೋಕ್ಯನಾಥ ಆಗಿರ್ತಕ್ಕಂಥ ತ್ರಿನೇತ್ರಿಧಾರಿಯಾಗಿರ್ತಕ್ಕಂಥ ಶಿವನ ಧ್ಯಾನವನ್ನು ಭಂಗ ಮಾಡಬಹುದು ಲೋಕ ಕಲ್ಯಾಣಕ್ಕಾಗಿ ಅಂತೇಳಿ ವಿಚಾರವನ್ನು ಮಾಡಿಕೊಂಡು ತನ್ನ ವಿಶೇಷವಾದಂಥ ಕಾಮ ಬಾಣವನ್ನು ಈ ಈಶ್ವರನ ಪರಮಾತ್ಮನ ಮೂರನೇ ಕಣ್ಣಿಗೆ ಪ್ರಹಾರವನ್ನು ಮಾಡ್ತಾನೆ. ಆ ಈಶ್ವರ ಶಿವನ ಮೂರನೇ ಕಣ್ಣಿಗೆ ತಾಗಿದಾಗ ಈ ಈಶ್ವರ ಶಂಕರ ಕೋಪಸ್ಥಿತದಲ್ಲಿ ರೋಚಿಗೆದ್ದು ಮೂರನೇ ಕಣ್ಣನ್ನು ತೆರೆದಾಗ ಈ ಕಾಮದೇವ ಎದುರುಗಡೆ ಇರ್ತಕ್ಕಂಥ ಕಾಮದೇವನನ್ನು ನೋಡಿ ಮೂರನೇ ಕಣ್ಣಿನಿಂದ ಅಗ್ನಿ ತ್ರಿನೇತ್ರಧಾರಿಯಾಗಿರ್ತಕ್ಕಂಥ ಮೂರನೇ ಕಣ್ಣಿನಿಂದ ಅಗ್ನಿ ಜ್ವಾಲವನ್ನು ಬಿಟ್ಟು ಕಾಮನಿಗೆ ದಹನವನ್ನು ಮಾಡಿಬಿಡ್ತಾನೆ, ಸುಟ್ಟು ಬಿಡ್ತಾನೆ. ಅದಕ್ಕಾಗಿ ಕಾಮದಹನ ಅಂಥೇಳಿ ಈ ಫಾಲ್ಗುಣ ಮಾಸದ ಹುಣ್ಣಿಮೆಯಾಗಿರ್ತಕ್ಕಂಥ ದಿವಸದಂದು, ಅಂದರೆ ಈ ವರ್ಷ ಮಾರ್ಚ್ 13ನೇ ತಾರೀಕಂದು ಬರ್ತಾ ಇದೆ. ಇವತ್ತಿನ ದಿವಸ ಕಾಮದಾನವನ್ನು ಮಾಡಬೇಕು. ಹೋಳಿ ಹುಣ್ಣಿಮೆ ಅಂತಂದು ಹೇಳ್ತೀವಿ. ಹುಣ್ಣಿಮೆಯ ಮರುದಿವಸ ಬಣ್ಣವನ್ನು ಆಚರಣೆಯನ್ನು ಮಾಡ್ತೀವಿ. ಬಣ್ಣಗಳಿಂದ ತುಂಬಿರ್ತಕ್ಕಂಥ ಬಣ್ಣದ ಆಚರಣೆಯನ್ನು, ರಂಗಿನ ಹಬ್ಬವನ್ನು ಆಚರಣೆಯನ್ನು ಮಾಡಲಾಗುತ್ತದೆ. ಈ ಕಾಮದಾನವನ್ನು ಭಗವಂತ ಮಾಡಿದ ಇದು ಒಂದು ಇತಿಹಾಸ ಇದೆ. ಪುರಾಣಗಳಲ್ಲಿ ಕಥೆಗಳಲ್ಲಿ ಹೇಳಲಾಗಿದೆ. ಹಾಗೂ ಇನ್ನೂ ವಿಶೇಷವಾಗಿರ್ತಕ್ಕಂಥ ಏನಂದರೆ ಹೋಲಿಕಾ ದಹನ ಅಂತಂದು ಸಹ ಹೇಳ್ತೀವಿ. ಈ ಹೋಲಿಕಾ ಅಂತಂದರೆ ರಾಕ್ಷಸ ರಾಜನಾದಂಥ ಹಿರಣ್ಯಕಶ್ಯಪ ಅಂತ ಹೇಳ್ತೀವಿ. ಇವರ ಸಹೋದರಿಯಾಗಿರ್ತಕ್ಕಂಥ ಹೋಲಿಕಾ, ಇವಳ ಹೆಸರೇ ಹೋಲಿಕಾ. ಈ ಹೋಲಿಕೆ ಅನ್ನೋದು ತನ್ನ ತಪಸ್ಸಿನ ಮುಖಾಂತರ ಭಗವಂತ ಬ್ರಹ್ಮನನ್ನು ಒಲಿಸಿಕೊಂಡು ಒಂದು ವರವನ್ನು ಪಡೆದುಕೊಂಡಿರ್ತಾಳೆ. ಏನು ವರ ಅಂತಂದರೆ, ನಾನು ಬೆಂಕಿಯಲ್ಲಿ ಬಿದ್ದರೂ ಸಹ ಬೆಂಕಿಯಲ್ಲಿ ನಾನು ದಹನ ಆಗಬಾರದು, ಸುಡಬಾರದು ಅನ್ನುವಂಥ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಿರ್ತಾಳೆ. ಇಂಥ ಸಮಯದಲ್ಲಿ ಬ್ರಹ್ಮನು ಸಹ ಅವರ ತಪಸ್ಸನ್ನು ಮೆಚ್ಚಿಕೊಂಡು ಈ ವರವನ್ನು ಕೊಟ್ಟಿರ್ತಾರೆ. ಇಂಥ ಸಮಯದಲ್ಲಿ ಯಾರೇ ಆದರೂ ಸಹ ಅಮೃತ ಎಷ್ಟು ಸೇವನೆ ಮಾಡಬೇಕು ಅಷ್ಟೇ ಸೇವನೆ ಮಾಡಿದರೆ ಅಮೃತವಾಗಿರುತ್ತೆ. ಅಮೃತ ಅಂತೇಳಿ ತಿಳ್ಕೊಂಡು ಜಾಸ್ತಿ ಸೇವನೆ ಕುಡಿದರೂ ಸಹ ಅಮೃತ ವಿಷವಾಗುತ್ತೆ. ಈ ಮಾತನ್ನು ಹೋಲಿಕಾಗೆ ಮರೆತು ಹೋಗಿ ಏನು ಮಾಡ್ತಾರೆ ಅಂದರೆ, ತನ್ನ ಸಹೋದರ ಅಂದರೆ ಹಿರಣ್ಯಕಶ್ಯಪನ ಮಗ ಆಗಿರ್ತಕ್ಕಂಥ ಮಗನನ್ನು, ಹಿರಣ್ಯಕಶ್ಯಪು ಸಹ ನಾನಾ ರೀತಿಯಲ್ಲಿ ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ ಅಂತಂದು ಹೇಳ್ತೀವಿ. ಈ ಪ್ರಹ್ಲಾದ ಏನು ಮಾಡಿರ್ತಾನೆ ಅಂದರೆ, ಭಗವಂತ ವಿಷ್ಣುವಿನ ಶಿಷ್ಯನಾಗಿರ್ತಾನೆ. ಭಗವಂತನ ವಿಷ್ಣುವಿನ ಪ್ರತಿ ಸೆಕೆಂಡಲ್ಲೂ ಭಗವಂತನ ವಿಷ್ಣುವಿನ ನಾಮ ಜಪನ ಮಾಡ್ತಾ ಇರ್ತಾನೆ. ಹಿರಣ್ಯಕಶ್ಯಪನ ಮಗ ಈ ಎಲ್ಲ ಮಾನವರಲ್ಲಾಗಲಿ, ದೈತ್ಯರಲ್ಲಾಗಲಿ, ರಾಕ್ಷಸರಲ್ಲಾಗಲಿ ಎಲ್ಲರೂ ಸಹ ನನ್ನೇ ಪೂಜೆ ಮಾಡಬೇಕು, ನನ್ನ ಹೆಸರನ್ನು ನಾಮಸ್ಮರಣೆ ಮಾಡಬೇಕು, ನನ್ನನ್ನೇ ಜಪಿಸಬೇಕು ಅಂಥೇಳಿ ಹಿರಣ್ಯಕಶ್ಯಪ ತಿಳ್ಕೊಂಡಿರ್ತಾನೆ. ಆದರೆ ಹಿರಣ್ಯಕಶ್ಯಪನ ಮಗ ಈ ಭಕ್ತ ಪ್ರಹ್ಲಾದ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡುವಂಥ ಸಮಯದಲ್ಲಿ ಅವನಿಗೆ ಸಾಕಷ್ಟು ಸಾರಿ ಅವನನ್ನು ಇಡಬಾರ್ದು, ಜೀವತ ಸಹಿತ ಇಡಬಾರ್ದು, ಅವನ ಜೀವನ ಪ್ರಾಣ ತೆಗಿಬೇಕು ಅಂಥೇಳಿ ನಾನಾ ರೀತಿಯಲ್ಲಿ ಬೆಟ್ಟದಿಂದ ಬೀಳಿಸೋದಲ್ಲಾಗಲಿ ಅಥವಾ ಕುದಿಯುವಂಥ ನೀರಿನಲ್ಲಿ ಎಣ್ಣೆಯಲ್ಲಿ ಸಹ ಹಾಕಿ ಸುಡಲು ಸಹ ವಿಚಾರವನ್ನು ಮಾಡಿರ್ತಾರೆ. ಅದರಂತೆ ಈ ಸಹೋದರಿಯಾಗಿರ್ತಕ್ಕಂಥ ಯಾರು ಅಂದರೆ ಹೋಲಿಕಾ, ಈ ಹೋಲಿಕಾ ಈ ಪ್ರಹ್ಲಾದನನ್ನು ಕರೆದುಕೊಂಡು ಬೆಂಕಿಯಲ್ಲಿ ಕುಳಿತುಕೊಳ್ತೀನಿ, ನಾನು ಹೇಗಾದರೂ ಮಾಡಿ ಇವನನ್ನು ಬೆಂಕಿಯಲ್ಲಿ ಸುಡ್ತೀನಿ ಅಂತ
ವಿಚಾರವನ್ನು ಮಾಡ್ತಾಳೆ. ಯಾಕಂದರೆ ಬ್ರಹ್ಮನಿಂದ ವರನೂ ಪಡೆದುಕೊಂಡಿದ್ದೀನಿ, ನಾನು ಬೆಂಕಿಲಿ ಸುಡಂಗಿಲ್ಲ ಅಂಥೇಳಿ ಅಹಂಕಾರದಲ್ಲಿ ಇದರ ವಿಚಾರವನ್ನು ಮಾಡಿಕೊಂಡು ಎಲ್ಲರನ್ನ ಸುತ್ತಮುತ್ತ ಸೇರಿಸ್ಕೊಂಡು ಮಧ್ಯದಲ್ಲಿ ಕಟ್ಟಿಗಳೆಲ್ಲ ಜೋಡಿಸ್ಕೊಂಡು ಆ ಕಟ್ಟಿಗೆಗಳ ಮೇಲ್ಗಡೆ ಹೋಗಿ ಹೋಲಿಕಾ ಮತ್ತು ಈ ಭಕ್ತ ಪ್ರಹ್ಲಾದ ಇಬ್ಬರನ್ನು ಕುಳಿತುಕೊಂಡು ಬೆಂಕಿ ಹಚ್ಚಲಿಕ್ಕೆ ಹೇಳ್ತಾರೆ. ಅಂಥ ಸಮಯದಲ್ಲಿ ಭಕ್ತ ಪ್ರಹ್ಲಾದ ಭಗವಂತ ನಾಮಸ್ಮರಣೆ ಮಾಡ್ತಾ ವಿಷ್ಣುವಿನ ನಾಮಸ್ಮರಣೆ ಮಾಡ್ತಾ ಕುಳಿತುಕೊಂಡಿರ್ತಾನೆ. ಈ ಭಕ್ತ ಪ್ರಹ್ಲಾದನಿಗೆ ಗೊತ್ತಾಗಿರುತ್ತೆ, ಆದರೂ ಸಹ ಪ್ರತಿ ಸೆಕೆಂಡಲ್ಲೂ ಪ್ರತಿ ಕಣದಲ್ಲೂ ಕ್ಷಣದಲ್ಲೂ ಭಗವಂತ ನಾಮಸ್ಮರಣೆ ಮಾಡದೇ ಇರಲಾರದ ಹಾಗೆ ಭಗವಂತ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಈ ಹೋಲಿಕಾ ಏನು ಮಾಡ್ತಾಳೆ ಅಂದರೆ, ಇಂಥ ಸಮಯದಲ್ಲಿ ಹೇಗಾದರೂ ಮಾಡಿ ಇವನನ್ನು ಸುಡಬೇಕು ಬೆಂಕಿಯಲ್ಲಿ, ನಾನಂತೂ ವರವನ್ನು ಪಡೆದುಕೊಂಡಿದ್ದೀನಿ ಅಂಥೇಳಿ ಅಹಂಕಾರದಲ್ಲಿ ಕುಳಿತುಕೊಂಡು ನಗ್ನಗ್ತಾ ಕುಳಿತುಕೊಂಡಿರ್ತಾಳೆ. ಇಂಥ ಸಮಯದಲ್ಲಿ ಭಗವಂತನು ಸಹ ಇಬ್ಬರನ್ನು ಪರೀಕ್ಷೆ ಮಾಡ್ತಾ ಹೋಲಿಕಾನ ದಹನವನ್ನು ಮಾಡಿಬಿಡ್ತಾರೆ. ಹೋಲಿಕಾಗೆ ಸುಟ್ಟು ಬಿಡ್ತಾರೆ ಭಗವಂತನೂ ಸಹ. ಯಾಕಂದರೆ ಭಗವಂತನಿಗೆ ಯಾರಿಗಾಗಲಿ ಭಕ್ತಿಯಿಂದ ಯಾರು ಜಪವನ್ನು ಮಾಡ್ತಾರೋ, ಯಾರು ಪೂಜೆನ ಮಾಡ್ತಾರೋ, ಯಾರು ನೆನೆಸ್ಕೊಳ್ತಾ ಇರ್ತಾರೋ ಅಂಥವರನ್ನು ಸಾಕ್ಷಾತ್ ಭಗವಂತ ಪರಮಾತ್ಮನೇ ರಕ್ಷಣೆ ಮಾಡ್ತಾನೆ. ಯಾರು ಅಹಂಕಾರದಲ್ಲಿ ದುರಹಂಕಾರದಲ್ಲಿ ಕುಳಿತುಕೊಂಡು ಯಾವುದೇ ವರವನ್ನು ಪಡೆದುಕೊಂಡರೂ ಸಹ ನಾನು ಈ ಥರ ವರವನ್ನು ಪಡೆದುಕೊಂಡಿದ್ದೀನಿ ಅಂತೇಳಿ ದುರಹಂಕಾರದಲ್ಲಿದ್ದರೆ ಭಗವಂತ ಅವರನ್ನೇ ನಾಶ ಮಾಡ್ತಾನೆ. ಅದರ ಸಲುವಾಗಿ ಹೋಲಿಕಾ ದಹನ ಅವಳು ಸಹ ಸುಟ್ಟೋಗಿಬಿಡ್ತಾಳೆ. ಇಂಥ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಎಲ್ಲರೂ ಸಹ ಭಕ್ತ ಪ್ರಹ್ಲಾದನ ಭಕ್ತಿಯನ್ನು ಮೆಚ್ಚಿಕೊಂಡು ಭಗವಂತ ನಾಮಸ್ಮರಣೆ ಮಾಡಲಿಕ್ಕೆ, ಭಗವಂತನ ಹಾಡವನ್ನು ಹಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದರಂತೆ ಹೀಗೆ ಈ ಭೂಲೋಕದಲ್ಲೂ ಸಹ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಸಹ ಒಂದು ಇತಿಹಾಸ ಇದೆ, ಒಂದು ಪುರಾಣ ಇದೆ. ಹಾಗೆ ಈ ಹೋಲಿ ಹಬ್ಬವನ್ನು ಸಹ ಆಚರಣೆಯನ್ನು ಮಾಡಲಾಗುತ್ತದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ದಿನದಂದು ವಿಶೇಷವಾಗಿ ಹೋಲಿ ಹಬ್ಬವನ್ನು ಮಾಡಿ ಮರುದಿವಸ ಏನು ಅಂದರೆ ಬಣ್ಣಗಳಿಂದ ತುಂಬಿರ್ತಕ್ಕಂಥ ಬಣ್ಣದ ಹಬ್ಬವನ್ನು ಹೇಳ್ತೀವಿ, ರಂಗಿನ ಹಬ್ಬ ಅಂತ ಹೇಳ್ತೀವಿ. ವಿಶೇಷವಾಗಿ ಕೃಷ್ಣನ ಜನ್ಮವಾಗಿರ್ತಕ್ಕಂಥ ಮಥುರದಲ್ಲಿ ಇನ್ನೂ ತುಂಬ ವಿಜೃಂಭಣೆಯಿಂದ ಈ 5 ದಿವಸದೊಳಗೆ ಆಚರಣೆ ಮಾಡ್ತಾ ಇರ್ತಾರೆ. ಪಂಚರಂಗ ಅಂತ ಸಹ ಹೇಳ್ತಾ ಇರ್ತೀವಿ ಅದಕ್ಕೆ. ಆ ಥರ ಇಲ್ಲಿ ಎಲ್ಲ ಭಾಗದಲ್ಲಿ ಸಹ ನಮ್ಮ ಭಾರತ ದೇಶದಲ್ಲಿ ನಾನಾ ಪ್ರಕಾರ ಒಂದೊಂದು ಹೆಸರುಗಳನ್ನು ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಹಾಗೆ ಈ ಬಣ್ಣವನ್ನು ನೋಡಿ, ಒಂದೇ ಬಣ್ಣ ಇರೋಂಗಿಲ್ಲ, ನಾನಾ ಪ್ರಕಾರ 7 ಥರದ ಬಣ್ಣಗಳಂತ ಹೇಳ್ತೀವಿ, ಸಪ್ತ ಬಣ್ಣಗಳು ಅಂತ ಸಹ ಹೇಳ್ತೀವಿ. ಗುಲಾಬಿ ಬಣ್ಣ ಇರಬಹುದು, ಕೇಸರಿ ಇರಬಹುದು, ಕೆಂಪು ಇರಬಹುದು, ಹಳದಿ ಇರಬಹುದು, ನೀಲಿ ಇರಬಹುದು, ಗ್ರೀನ್ ಕಲರ್ ಹಸಿರು ಬಣ್ಣ ಇರಬಹುದು. ಇದೇ ಪ್ರಕಾರ ತುಂಬಿರ್ತಕ್ಕಂಥ ಬಣ್ಣಗಳಿಂದ ಎಲ್ಲರೂ ಸಹ ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ತಾ, ಇದು ಯಾವುದೇ ಸಮುದಾಯಕ್ಕೆ ಆಗಲಿ, ಯಾವುದೇ ಜಾತಿಗಾಗಲಿ, ಯಾವುದೇ ಧರ್ಮಕ್ಕಾಗಲಿ ಸೀಮಿತವಾಗಿರೋಂಗಿಲ್ಲ. ಪ್ರತಿಯೊಬ್ಬರೂ ಸಹ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನೀವೆಲ್ಲರೂ ಸಹ ಸೇರಿ ಈ ವಿಶೇಷವಾಗಿರ್ತಕ್ಕಂಥ ಹೋಳಿ ಹಬ್ಬವನ್ನು ಆಚರಣೆ ಮಾಡೋಣ. ತಮ್ಮೆಲ್ಲರಿಗೂ ಸಹ ಒಂದೇ ದಿವಸ ಹಬ್ಬವನ್ನು ಆಗಬೇಕು. ಇದು ಹೇಗೆಂದರೆ ವಿಶೇಷವಾಗಿ 2 ಹಬ್ಬಗಳನ್ನು ಆಗ್ತಾ ಇದ್ದಾವೆ. ಹೋದ ವರ್ಷ ಸಹ ನಾವು ನೋಡಿವಿ 2 ಸಲ ಹಬ್ಬವನ್ನು ಮಾಡಲಾಯಿತು. ಹೋಳಿ ಹುಣ್ಣಿಮೆಯೂ ಸಹ 2 ಸಲ ಮಾಡಲಾಯಿತು. ಅದರಂತೆ ಧುಲಂಡಿ ಅಂತ ಹೇಳ್ತೀವಿ, ಬಣ್ಣದ ಹಬ್ಬ, ಅದನ್ನು ಸಹ 2 ಸಲ ಆಚರಣೆ ಮಾಡಲಾಯಿತು. ಎಲ್ಲರೂ ಸಹ ಸೇರಿಕೊಂಡು ಒಂದೇ ದಿವಸ ಹಬ್ಬವನ್ನು ಆಚರಣೆ ಮಾಡಬೇಕು. 13ನೇ ತಾರೀಕು ಮಾರ್ಚ್ 13 ಇವತ್ತಿನ ದಿವಸ ವಿಶೇಷವಾಗಿ ಹೋಳಿ ಹುಣ್ಣಿಮೆ ಕಾಮದಾನವನ್ನು ಮಾಡಬೇಕು. ಹೋಲಿಕಾ ದಹನ ಅಂಥೇಳಿ ರಾತ್ರಿ 8, 8:30, 9, 10 ಗಂಟೆ ಸುಮಾರು ದಾನವನ್ನು ಮಾಡಿ, ತದನಂತರ ಮರುದಿವಸ ಮುಂಜಾನೆ ಸಮಯದಲ್ಲಿ ಬಣ್ಣದ ಹಬ್ಬ ವಿಶೇಷವಾಗಿ ಎಲ್ಲರೂ ಸಹ ಆಚರಣೆಯನ್ನು ಮಾಡಬೇಕು ಅಂಥೇಳಿ ತಮ್ಮೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತೇನೆ. ಓಂ ನಮಃ ಶಿವಾಯ. ನಮ್ಮ ಹೆಸರು ಸಿದ್ಧಲಿಂಗೇಶ ಪೂರಂಜಿ ಸ್ವಾಮೀಜಿ ಅಂಥೇಳಿ, ಜ್ಯೋತಿಷ ಶಾಸ್ತ್ರಿಗಳು, ಪುರೋಹಿತ ಅರ್ಚಕರ ಶ್ರೀ ಶಂಭುಲಿಂಗ ದೇವಸ್ಥಾನದ ಪ್ರಧಾನ ಅರ್ಚಕರು, ಹಾಗೆ ವೈದಿಕ ಶಿರೋಮಣಿ ಪುರಸ್ಕೃತರು ಸಹ ಆಗಿದ್ದೀವಿ ಬೀದರ್ದಿಂದ. ಓಂ ನಮಃ ಶಿವಾಯ.